ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ದ ಫಸ್ಟ್ ಕಾನ್ಸೆಪ್ಟ್, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವೈಸ್ ಪ್ರೆಸಿಡೆಂಟ್ ರೆಸಿಗ್ನೇಷನ್. Who resigned from the post of Vice President of India citing medical reasons on July 21st, 2020. ಜುಲೈ 21ರಂದು ವೈದ್ಯಕೀಯ ಕಾರಣಗಳನ್ನು ಉಲ್ಲೇಖಿಸಿ ಭಾರತದ ಉಪರಾಷ್ಟ್ರಪತಿ ಹುದ್ದೆಗೆ ಯಾರು ರಾಜೀನಾಮೆ ನೀಡಿದರು ಅಂತ. ಆನ್ಸರ್ ಏನಂದ್ರೆ ಜಗದೀಪ್ ಧನ್ಕರ್. ಸೊ ಏನ್ ಮಾಡ್ತಾರೆ, ವೈಸ್ ಪ್ರೆಸಿಡೆಂಟು ರೆಸಿಗ್ನೇಷನ್ ಲೆಟರ್ ಪ್ರೆಸಿಡೆಂಟ್ಗೆ ರೆಸಿಗ್ನೇಷನ್ ಏನು ಸಬ್ಮಿಟ್ ಮಾಡ್ತಾರೆ. ಪ್ರೆಸಿಡೆಂಟ್ಗೆ ಏನ್ ಮಾಡ್ತಾರೆ, ಕಾರಣಗಳು ಏನ್ ಹೇಳ್ತಾರೆ, ಮೆಡಿಕಲ್ ಕಾರಣಗಳು ಕೊಡ್ತಾರೆ. ಓಕೆ, ಸೈಟಿಂಗ್ ಏನು ಮೆಡಿಕಲ್ ರೀಸನ್ಸ್. ಓಕೆ, ವೈಸ್ ಪ್ರೆಸಿಡೆಂಟ್ ಅನ್ನೋದು ಹುದ್ದೆ ಇಂಡಿಯಾದಲ್ಲಿ ಸೆಕೆಂಡ್ ಏನು ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಫ್ಟರ್ ಏನು ಪ್ರೆಸಿಡೆಂಟ್ ನಂತರ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇರೋದು ವೈಸ್ ಪ್ರೆಸಿಡೆಂಟ್ಗೆ. ಓಕೆ, ಹಾಗಾದ್ರೆ ವೈಸ್ ಪ್ರೆಸಿಡೆಂಟ್ ಯಾವ ಒಂದು ಮಾಡೆಲ್ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಅಮೆರಿಕನ್ ಮಾಡೆಲ್ ಮೇಲೆ ವೈಸ್ ಪ್ರೆಸಿಡೆಂಟ್ ಹುದ್ದೆನ ನಾವೇನ್ ಮಾಡಿದೀವಿ, ಅಡಾಪ್ಟ್ ಮಾಡ್ಕೊಂಡಿದ್ವಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಕೂಡ ಇನ್ನು ವೈಸ್ ಪ್ರೆಸಿಡೆಂಟ್ ಹುದ್ದೆ ಇದೆ, ಆದ್ರೆ ಸ್ವಲ್ಪ ಇಲ್ಲಿ ಏನು ಡಿಫ್ರೆಂಟ್ ಆಗಿದೆ. ಓಕೆ, ಹಾಗಾದ್ರೆ ವೈಸ್ ಪ್ರೆಸಿಡೆಂಟ್ನ ಯಾವ ತರ ಎಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಎಲೆಕ್ಷನ್. ಸೊ ಇಲ್ಲಿ ಎಲೆಕ್ಟ್ರಲ್ ಕಾಲೇಜ್ ಇರುತ್ತೆ, ಕನ್ಸಿಸ್ಟಿಂಗ್ ಆಫ್ ಏನು ರಾಜ್ಯಸಭಾ ಪ್ಲಸ್ ಲೋಕಸಭಾ ಎಲೆಕ್ಟೆಡ್ ಮೆಂಬರ್ಸ್ ಜೊತೆಗೆ ಏನು ನಾಮಿನೇಟೆಡ್ ಮೆಂಬರ್ಸ್ ಕೂಡ ಇಲ್ಲಿ ಏನ್ ಮಾಡ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಡ್ಯೂರಿಂಗ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ನಾಮಿನೇಟೆಡ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಲ್ಲ. ಬಟ್ ಇಲ್ಲಿ ಏನು ವೈಸ್ ಪ್ರೆಸಿಡೆಂಟ್ಗೆ ನಾಮಿನೇಟೆಡ್ ಮೆಂಬರ್ಸ್ ಮತ್ತೆ ಎಲೆಕ್ಟೆಡ್ ಮೆಂಬರ್ಸ್ ಬೋತ್ ಏನು ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಇದೇನಂತಂದ್ರೆ ಎಲೆಕ್ಷನ್ ಟು ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ನಾವು ಕ್ವಾಲಿಫಿಕೇಶನ್ ನೋಡ್ತೀವಿ. ಕ್ವಾಲಿಫಿಕೇಶನ್ ಏನಂತಂದ್ರೆ ಸಿಟಿಜನ್ ಆಫ್ ಇಂಡಿಯಾ ಆಗಿರ್ಬೇಕು, 35 years ಏಜ್ ಆಗಿರ್ಬೇಕು. ನೆಕ್ಸ್ಟ್ ಕ್ವಾಲಿಫೈಡ್ ಟು ದಿ ಮೆಂಬರ್ ಆಫ್ ಏನಾಗಿರ್ಬೇಕು, ರಾಜ್ಯಸಭಾ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ನೋ ಏನು ಆಫೀಸ್ ಆಫ್ ಪ್ರಾಫಿಟ್ ಹೋಲ್ಡ್ ಮಾಡಿರ್ಬೇಕು, ನೋ ಆಫೀಸ್ ಆಫ್ ಪ್ರಾಫಿಟ್. ಓಕೆ, ಸೊ ದೀಸ್ ಆರ್ ಏನು ಕ್ವಾಲಿಫಿಕೇಶನ್ ಟು ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಅವ್ರ ರೋಲ್ ನೋಡೋಣ. ರೋಲ್ ಏನಂತಂದ್ರೆ ಆಕ್ಟ್ ಆಸ್ ಎ ಚೇರ್ಮನ್ ಟು ದಿ ರಾಜ್ಯಸಭೆಗೆ ಚೇರ್ಮನ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಸ್ಯಾಲ್ರಿನ ಆಸ್ ಎ ವೈಸ್ ಪ್ರೆಸಿಡೆಂಟ್ ಅಂತ ಡ್ರಾ ಮಾಡಲ್ಲ, ಏನಂತ ಡ್ರಾ ಮಾಡ್ತಾರೆ, ಚೇರ್ಮನ್ ಟು ದಿ ಏನು ರಾಜ್ಯಸಭಾ ಅಂತೇಳಿ ಸ್ಯಾಲ್ರಿ ಸಿಗುತ್ತೆ ಅವ್ರಿಗೆ. ಸೊ ವೈಸ್ ಪ್ರೆಸಿಡೆಂಟ್ಗೆ ಸಪರೇಟ್ ಆಗಿ ಏನಿಲ್ಲ, ಸ್ಯಾಲ್ರಿ ಅನ್ನೋದು ಇಲ್ಲ. ಓಕೆ, ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ತಿದ್ದಾಗ ಸೊ ಯಾವಾಗ ಆಕ್ಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಏನ್ ಮಾಡಿದಾಗ, ರಿಸೈನ್ ಮಾಡಿದಾಗ, ಏನು ಸಡನ್ ಡೆತ್ ಆದಾಗ, ನೆಕ್ಸ್ಟ್ ಇಂಪೀಚ್ಮೆಂಟ್ ಆದಾಗ. ಸೊ ಎಲ್ಲಿ ತನಕ ಇವರು ಏನ್ ಮಾಡ್ತಾರೆ, ಆಫೀಸ್ ಹೋಲ್ಡ್ ಮಾಡ್ತಾರೆ. ಸೊ 6 months ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಪ್ರೆಸಿಡೆಂಟ್ ಏನ್ ಮಾಡಬೇಕು, ಎಲೆಕ್ಟ್ ಮಾಡಬೇಕು. ಓಕೆ, ಎಲೆಕ್ಷನ್ ಮಾಡೋ ತನಕ. ಓಕೆ, ಪ್ರೆಸಿಡೆಂಟ್ ಸೊ ಆಕ್ಟಿಂಗ್ ಆಸ್ ಎ ಪ್ರೆಸಿಡೆಂಟ್ ಈ ಟೈಮಲ್ಲಿ ಏನಾಗುತ್ತೆ, ಇವ್ರು ಸ್ಯಾಲ್ರಿ ಎಷ್ಟು ತಗೋತಾರೆ, ಆಸ್ ಎ ಪ್ರೆಸಿಡೆಂಟ್ ಸ್ಯಾಲ್ರಿನ ತಗೋತಾರೆ. ಏನ್ ಮಾಡ್ತಾರೆ, ಆಸ್ ಎ ಪ್ರೆಸಿಡೆಂಟ್ ಸ್ಯಾಲ್ರಿನ ತಗೊಳ್ತಾರೆ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಏನು ರಿಮೂವಲ್ ಏನಂತಂದ್ರೆ ಎಲ್ಲಿ ಮೆನ್ಷನ್ ಆಗಿದೆ ರಿಮೂವಲ್ ಅಂತಂದ್ರೆ ಆರ್ಟಿಕಲ್ 67B. ಆರ್ಟಿಕಲ್ ಏನು 67B ಅಲ್ಲಿ ಏನು ವೈಸ್ ಪ್ರೆಸಿಡೆಂಟ್ ರಿಮೂವಲ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ರಿಮೂವಲ್ ಯಾವ ತರ ಆಗುತ್ತೆ, ರಾಜ್ಯಸಭಾ ಪ್ಲಸ್ ಲೋಕಸಭಾ. ರಾಜ್ಯಸಭಾದಲ್ಲಿ ಏನು ಎಫೆಕ್ಟಿವ್ ಮೆಜಾರಿಟಿಯಿಂದ ಪಾಸ್ ಆಗಬೇಕು. ನೆಕ್ಸ್ಟ್ ಲೋಕಸಭಾದಲ್ಲಿ ಅದನ್ನ ಸಿಂಪಲ್ ಮೆಜಾರಿಟಿಯಿಂದ ಏನ್ ಮಾಡಬೇಕು, ಅಪ್ರೂವ್ ಮಾಡಬೇಕು. ಓಕೆ, ಎಫೆಕ್ಟಿವ್ ಮೆಜಾರಿಟಿ ಅಂತಂದ್ರೆ ಏನು, ಎಷ್ಟು ಜನ ಪ್ರೆಸೆಂಟ್ ಇರ್ತಾರೆ, ಪ್ರೆಸೆಂಟ್ ಮೆಂಬರ್ಸ್ ಇಲ್ಲಿ ಏನ್ ಮಾಡ್ತಾರೆ, ಟೋಟಲ್ ಮೆಂಬರ್ಸ್ ಅಲ್ಲಿ ಸೊ ಆಬ್ಸೆಂಟ್ ಇದ್ದವ್ರು ಏನ್ ಮಾಡ್ತಾರೆ, ಆಬ್ಸೆಂಟ್ ಮೆಂಬರ್ಸ್ನ ಮೈನಸ್ ಮಾಡ್ತಾರೆ. ಸೊ ಮಿಕ್ಕಿದ ಏನ್ ಸಿಗುತ್ತೆ ಇಲ್ಲಿ, ಪ್ರೆಸೆಂಟ್ ಮೆಂಬರ್ಸ್. ಸೊ ಪ್ರೆಸೆಂಟ್ ಮೆಂಬರ್ಸ್ ಇರ್ತಾರೆ, ಪ್ರೆಸೆಂಟ್ ಮೆಂಬರ್ಸ್ ಅಲ್ಲಿ ಏನು ಮೋರ್ ದೆನ್ 50%. ಓಕೆ, ಸೊ ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ ಫಾರ್ ದಿ ರಿಮೂವಲ್ ಆಫ್ ದಿ ಏನು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಸೊ ಇಲ್ಲಿ ಎಲ್ಲ ಕಾನ್ಸೆಪ್ಟ್ ಇಲ್ಲಿ ಏನು ಇಂಪಾರ್ಟೆಂಟ್. ಫಸ್ಟ್ಗೆ ಏನು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೆಸಿಗ್ನೇಷನ್ ಲೆಟರ್ನ ಪ್ರೆಸಿಡೆಂಟ್ಗೆ ಕೊಡ್ತಾರೆ. ಓಕೆ, ವೈಸ್ ಪ್ರೆಸಿಡೆಂಟ್ ಅನ್ನೋದು ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇನ್ ಇಂಡಿಯಾ. ಓಕೆ, ಸೊ ಎಲೆಕ್ಷನ್ ಹೇಗಾಗುತ್ತೆ ನೋಡಿದ್ವಿ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನಂತ ನೋಡಿದ್ವಿ, ಏನು ಟು ದ ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಯಾವ ಒಂದು ಮಾಡೆಲ್ ಮೇಲೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅಮೆರಿಕನ್ ಮಾಡೆಲ್ ಮೇಲೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಸ್ಯಾಲರಿನ ಆಸ್ ಎ ಚೇರ್ಮನ್ ಆಫ್ ಏನು ರಾಜ್ಯಸಭಾ ತಗೊಳ್ತಾರೆ, ನಾಟ್ ಏನು ವೈಸ್ ಪ್ರೆಸಿಡೆಂಟ್ ಅನ್ನೋದಕ್ಕೆ ಸೆಪರೇಟ್ ಆಗಿ ಸ್ಯಾಲರಿ ಇಲ್ಲ ಇಂಡಿಯಾದಲ್ಲಿ. ಓಕೆ,
ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ತಿದ್ದಾಗ ಅವರಿಗೆ ಸ್ಯಾಲರಿ ಏನ್ ಸಿಗುತ್ತೆ, ಪ್ರೆಸಿಡೆಂಟ್ ಸ್ಯಾಲರಿನ ಸಿಗುತ್ತೆ. ಓಕೆ, ನೆಕ್ಸ್ಟ್ ಯಾವ ಟೈಮಲ್ಲಿ ಆಕ್ಟ್ ಮಾಡ್ತಾರೆ, ರೆಸಿಗ್ನೇಷನ್ ಕೊಟ್ಟಾಗ, ಡೆತ್ ಆದಾಗ ಮತ್ತೆ ಇಂಪೀಚ್ಮೆಂಟ್ ಆದಾಗ. ಓಕೆ, ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ರಿಮೂವಲ್ ಯಾವೊಂದು ಏನು ಆರ್ಟಿಕಲ್ಸ್ ಅಲ್ಲಿ ಮೆನ್ಷನ್ ಆಗಿದೆ ಅಂತಂದ್ರೆ ಆರ್ಟಿಕಲ್ 67B. ಸೊ ರಿಮೂವಲ್ ರಾಜ್ಯಸಭೆಯಲ್ಲಿ ಏನಾಗಬೇಕು, ಮೋಷನ್ ಎಫೆಕ್ಟಿವ್ ಮೆಜಾರಿಟಿಯಿಂದ ಪಾಸ್ ಆಗಬೇಕು. ಎಫೆಕ್ಟಿವ್ ಮೆಜಾರಿಟಿ ಅಂದ್ರೆ ಹೇಳಿದ್ವಿ ನಾವು ಏನು ಪ್ರೆಸೆಂಟ್ ಮೆಂಬರ್ಸ್ ಅಷ್ಟೇ ತಗೊಳ್ತಾರೆ. ಪ್ರೆಸೆಂಟ್ ಮೆಂಬರ್ಸ್ ಅಲ್ಲಿ ಮೋರ್ ದನ್ 50%. ಇದು ಅಪ್ರೂವ್ ಮಾಡಬೇಕು ಲೋಕಸಭಾದಲ್ಲಿ ವಿತ್ ಸಿಂಪಲ್ ಮೆಜಾರಿಟಿ. ಸೊ ಇವಾಗ ಏನಾಗುತ್ತೆ, ವೈಸ್ ಪ್ರೆಸಿಡೆಂಟ್ ಕನ್ಸಿಡರ್ ಟು ಬಿ ರಿಮೂವ್ಡ್ ಫ್ರಮ್ ದ ಆಫೀಸ್. ಓಕೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಆರ್ಟಿಕಲ್ ಏನು 63 ಅಂತ ಹಿಡ್ಕೊಂಡು 71 ತನಕನು ಏನು ಡೀಲ್ ಮಾಡ್ತವೆ ಆರ್ಟಿಕಲ್ಸ್. ಓಕೆ, ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಯು ನೀಡ್ ಟು ರಿಮೆಂಬರ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಹಸಿರು ಏನು ಹೈಡ್ರೋಜನ್ ಮೈಲಿಗಲ್ಲು ಅಂತ. ಏನಂದ್ರೆ ವಿಚ್ ಕಂಪನಿ ಈಸ್ ಬಿಲ್ಡಿಂಗ್ ಇಂಡಿಯಾಸ್ ಲಾರ್ಜೆಸ್ಟ್ ಏನು ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಅಟ್ IOCL's ಪಾನಿಪತ್ ರಿಫೈನರಿ. ಏನಂದ್ರೆ ಪಾನಿಪತ್ ಸಂಸ್ಕರಣಾಗಾರದಲ್ಲಿ ಭಾರತದ ಅತಿ ದೊಡ್ಡ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಯಾವ ಕಂಪನಿ ನಿರ್ಮಿಸುತ್ತದೆ ಅಂತೆ. ಓಕೆ, ಆನ್ಸರ್ ವಿಲ್ ಬಿ ಲಾರ್ಸನ್ ಅಂಡ್ ಟರ್ಬೋ. L&T ಕಂಪನಿ ಏನ್ ಮಾಡ್ತಿದೆ, ಹೈಡ್ರೋಜನ್ ಏನು ಪ್ರೊಡಕ್ಷನ್ ಯೂನಿಟ್, ಅದು ಲಾರ್ಜೆಸ್ಟ್ ಸೊ ಇಂಡಿಯಾದಲ್ಲಿ ಎಲ್ಲಿ ಮಾಡ್ತಾ ಇದೆ, ಪಾನಿಪತ್ ಎಲ್ಲಿ ಬರುತ್ತೆ, ಹರಿಯಾಣದಲ್ಲಿ ಏನ್ ಮಾಡ್ತಾ ಇದೆ, ಏನು ಬಿಲ್ಡ್ ಮಾಡ್ತಾ ಇದೆ. ಹಾಗಾದ್ರೆ ಈ ಹೈಡ್ರೋಜನ್ ಏನಂತ ಕರಿತೀವಿ ನಾವು, ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಏನು ಗ್ರೀನ್ ಹೈಡ್ರೋಜನ್. ಸೊ ಗ್ರೀನ್ ಹೈಡ್ರೋಜನ್ ಯಾಕೆ ಕರಿತೀವಿ ಅಂತಂದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗಲ್ಲ ಈ ಒಂದು ಪ್ರೊಸೆಸ್ ಅಲ್ಲಿ. ಅದಕ್ಕೆ ಏನಂತ ಕರಿತೀವಿ, ಇದನ್ನ ಗ್ರೀನ್ ಹೈಡ್ರೋಜನ್ ಕರಿತೀವಿ. ಇಲ್ಲಾದ್ರೆ ಇದಕ್ಕೆ ಗ್ರೇ ಹೈಡ್ರೋಜನ್ ಅಥವಾ ಏನೋ ಬೇರೆ ಏನೋ ಹೆಸರಿಂದ ಕರಿತಾ ಇದ್ರು. ಓಕೆ, ಗ್ರೇ ಹೈಡ್ರೋಜನ್ ಅಂತ ಕರೀತಾರೆ. ಬಟ್ ಗ್ರೀನ್ ಹೈಡ್ರೋಜನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗಲ್ಲ, ಇದಕ್ಕೆ ಏನಂತ ಕರೀತಾರೆ, ಗ್ರೀನ್ ಹೈಡ್ರೋಜನ್ ಅಂತ ಕರೀತಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ನ್ಯಾಷನಲ್ ಏನು ಗ್ರೀನ್ ಹೈಡ್ರೋಜನ್ ಮಿಷನ್. ಸೊ ಇದ್ರ ಜೊತೆಗೆ ಏನಂತಂದ್ರೆ ನೆಟ್ ಜೀರೋ ಇನಿಷಿಯೇಟಿವ್, ನೆಟ್ ಜೀರೋ ಟಾರ್ಗೆಟ್ ಇಂಡಿಯಾದ್ದು. ಸೊ ಇವು ಇಂಪಾರ್ಟೆಂಟ್ ಇಲ್ಲಿ. ಸೊ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇಂಡಿಯಾದಲ್ಲಿ, 2023 ಸ್ಟಾರ್ಟ್ ಆಗುತ್ತೆ. ಸೊ ಇದ್ರದ್ದೊಂದು ಆಂಬಿಷನ್ ಏನಂತಂದ್ರೆ 2030 ಹೊತ್ತಿಗೆ ಏನ್ ಮಾಡಬೇಕು, ಇಂಡಿಯಾದಲ್ಲಿ 5 ಮಿಲಿಯನ್ ಮೆಟ್ರಿಕ್ ಟನ್ ಏನು ಗ್ರೀನ್ ಹೈಡ್ರೋಜನ್ ನ ಏನ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಏನಿದೆ, ಇದ್ರದ್ದು ಆಂಬಿಷನ್ ಇದೆ 2030 ಹೊತ್ತಿಗೆ. ಸೊ ಇದು ಗ್ರೀನ್ ಹೈಡ್ರೋಜನ್ ಅಲ್ಲಿ ಯಾವ ತರ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ, ಸೊ ನಾವೀಗ ವಾಟರ್ ಮಾಲಿಕ್ಯೂಲ್ ಇರುತ್ತೆ, ಇದನ್ನ ಏನ್ ಮಾಡ್ತಾರೆ, ಎಲೆಕ್ಟ್ರೋಲೈಸಿಸ್ ಏನು ಪ್ರೊಸೆಸ್ ಮುಖಾಂತರ ಏನ್ ಮಾಡ್ತಾರೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಏನ್ ಮಾಡ್ತಾರೆ, ಸೆಪರೇಟ್ ಮಾಡ್ತಾರೆ. ಓಕೆ, ಸೊ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಏನ್ ಮಾಡ್ತಾರೆ, ಸೆಪರೇಟ್ ಮಾಡ್ತಾರೆ. ಈ ಒಂದು ಪ್ರೊಸೆಸ್ಗೆ ಏನು ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್ ಅಂತ ಕರೀತಾರೆ. ಇಲ್ಲಿ ಪ್ರೊಸೆಸ್ ಆಗೋದು ಹೈಡ್ರೋಜನ್ ಅಂತಂದ್ರೆ ಇದು ಗ್ರೀನ್ ಹೈಡ್ರೋಜನ್. ಯಾವುದೇ ತರ ಕಾರ್ಬನ್ ಡೈಆಕ್ಸೈಡ್ ಏನಾಗಿರೋದಿಲ್ಲ, ಇಲ್ಲಿ ಎಮಿಷನ್ ಆಗೋದಿಲ್ಲ. ಓಕೆ, ಸೊ ಈ ತರ ಒಂದು ಪ್ಲಾಂಟ್ ಎಲ್ಲಿ ರೆಡಿ ಆಗ್ತಾ ಇದೆ, ಪಾನಿಪತ್ ಅಲ್ಲಿ ರೆಡಿ ಆಗ್ತದೆ. ಇದು ಲಾರ್ಜೆಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಲಾರ್ಜೆಸ್ಟ್. ಓಕೆ, ನೆಕ್ಸ್ಟ್ ನೆಟ್ ಜೀರೋ ಟಾರ್ಗೆಟ್ ಅಂತ ಹೇಳಿದ್ವಿ. ಸೊ ಇಲ್ಲಿ ಏನಾಗುತ್ತೆ 2026 ಅಲ್ಲಿ ಕಾಪ್ ಏನು 2021 ಅಲ್ಲಿ. ಓಕೆ, ಕಾಪ್ 26. ಓಕೆ, ಗ್ಲಾಸ್ಗೋದಲ್ಲಿ ಇಂಡಿಯಾ ಏನ್ ಮಾಡುತ್ತೆ, ನೆಟ್ ಜೀರೋ ಏನು ಟಾರ್ಗೆಟ್ ನ ಏನ್ ಸೆಟ್ ಮಾಡುತ್ತೆ. ಸೊ ಯಾವೊಂದು ಇಯರ್ಗೆ ಅಂತಂದ್ರೆ 2070. ಓಕೆ, ನೆಕ್ಸ್ಟ್ 2030 ಹೊತ್ತಿಗೆ ಇಂಡಿಯಾದ ಇನ್ನೊಂದು ಏಮ್ ಏನಂತಂದ್ರೆ 500 ಗಿಗಾವ್ಯಾಟ್ ಏನು ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂದ ಅಂತ. ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂದ. ಓಕೆ, ನೆಕ್ಸ್ಟ್ 2030 ಹೊತ್ತಿಗೆ 50% ಆಫ್ ಎನರ್ಜಿ ಏನು ರಿನ್ಯೂಬಲ್ ಎನರ್ಜಿ ಸೋರ್ಸ್ ಇಂದ ಬರಬೇಕು ಅಂತಿದೆ. ಓಕೆ, ಸೊ ಇದು ಇಂಡಿಯಾದ ಲಾರ್ಜೆಸ್ಟ್ ಏನು ಗ್ರೀನ್ ಹೈಡ್ರೋಜನ್ ಮಿಷನ್ ಪ್ಲಾಂಟ್ ನ ಇಲ್ಲಿ ಏನು ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಇವೆರಡು ಟಾರ್ಗೆಟ್ ನ ಏನು ಅಚೀವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇಲ್ಲಿ ಇರೋದಂತಕ್ಕಂಥ ಫ್ಯಾಕ್ಟ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪರ್ಪಸ್. ಯು ನೀಡ್ ಟು ರಿಮೆಂಬರ್. ಓಕೆ, ನಾವು ಮುಂದಿನ ಕಾನ್ಸೆಪ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ನಾವಿಲ್ಲಿ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ. ಓಕೆ, ಕ್ವಶನ್ ಏನಂದ್ರೆ ವೈ ಹ್ಯಾಸ್ ದಿ ಕರ್ನಾಟಕ ಗೌರ್ಮೆಂಟ್ಸ್ ರೀಸೆಂಟ್ ಡಿಸಿಷನ್ ರಿಗಾರ್ಡಿಂಗ್ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ ಡ್ರಾನ್ ಕ್ರಿಟಿಸಿಸಮ್. ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದ ಕುರಿತು ಕರ್ನಾಟಕ ಸರ್ಕಾರದ ಇತ್ತೀಚಿನ ನಿರ್ಧಾರವು ಏಕೆ ಟೀಕೆಗೆ ಗುರಿಯಾಗಿದೆ ಅಂತಿದೆ. ಓಕೆ, ಆನ್ಸರ್ ಏನಂದ್ರೆ ಅದು ಅಭಯಾರಣ್ಯದ ಪ್ರದೇಶವನ್ನು ಕಡಿಮೆ ಮಾಡುವ ಮೂಲಕ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲಂಘಿಸಿದೆ.
ಸೊ ಏನು ಸೆಕೆಂಡ್ ಆಪ್ಷನ್ ವಿಲ್ ಬಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಏನಾಗುತ್ತೆ, ವೈಲ್ಡ್ ಲೈಫ್ ಸೆಂಚುರಿ ಅಥವಾ ನ್ಯಾಷನಲ್ ಪಾರ್ಕ್ಸ್. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕರ್ನಾಟಕ ಗೌರ್ಮೆಂಟ್ ಇತ್ತೀಚೆಗೆ ಏನು ಮಾಡ್ತಾ ಇದೆ, ಕರ್ನಾಟಕ ಗೌರ್ಮೆಂಟು ಈ ಒಂದು ಶೆಟ್ಟಿಹಳ್ಳಿ ಏನು ವೈಲ್ಡ್ ಲೈಫ್ ಸೆಂಚುರಿ ಇದೆ, ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಕರ್ನಾಟಕ ಶಿವಮೊಗ್ಗದಲ್ಲಿ ಬರುತ್ತೆ. ಶಿವಮೊಗ್ಗ, ಓಕೆ, ಶಿವಮೊಗ್ಗದಲ್ಲಿ ಬರುತ್ತೆ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಏನು ಪ್ರಪೋಸ್ ಮಾಡಿದೆ, ಇದರ ಏರಿಯಾ ಏನು ಮಾಡಬೇಕು, ಕಡಿಮೆ ಮಾಡಬೇಕು ಅಂತ ಪ್ರಪೋಸ್ ಮಾಡಿದೆ. ಸೊ ಏರಿಯಾ ಏನು ಡಿಕ್ರೀಸ್ ಏನು ಏರಿಯಾ ಇದರದ್ದು. ಸೊ ಇದನ್ನ ಪ್ರಪೋಸ್ ಮಾಡಿದೆ. ಇದಕ್ಕೆ ಏನು ಮಾಡ್ತಾ ಇದೆ, ಇಲ್ಲಿ ಕ್ರಿಟಿಸಿಸಮ್ ಬರ್ತಾ ಇದೆ. ಇಲ್ಲಿ ಏನು ವೈಲ್ಡ್ ಲೈಫ್ ಏನು ಹ್ಯಾಬಿಟೇಟ್ ಲಾಸ್ ಆಗುತ್ತೆ, ಮತ್ತೆ ಕನ್ಸರ್ವೇಷನ್ಗೆ ಇದು ಏನಾಗುತ್ತೆ, ಇದೊಂದು ಡ್ರಾಬ್ಯಾಕ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಹಾಗಾದ್ರೆ ಈ ಒಂದು ಪ್ರೊಸೆಸ್ನ ಫಾರ್ ಎಕ್ಸಾಂಪಲ್ ಇದು ಏರಿಯಾ ಡಿಕ್ರೀಸ್ ಮಾಡೋದು ಅಥವಾ ಇನ್ಕ್ರೀಸ್ ಮಾಡೋದು, ಇದೆಲ್ಲ ಯಾವ ಒಂದು ಬಾಡಿ ಮಾಡುತ್ತೆ ಅಂತಂದ್ರೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಮಾಡುತ್ತೆ. ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಸೊ ಇದು ಒಂದು ಬೋರ್ಡ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಈ ಒಂದು ಆ್ಯಕ್ಟ್ ಮುಖಾಂತರ ಇದನ್ನ ಏನು ಮಾಡ್ತಾರೆ, ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಹಾಗಾದ್ರೆ ಇದ್ರ ಚೇರ್ಮನ್ ಯಾರು, ಪ್ರೈಮ್ ಮಿನಿಸ್ಟರ್ ಚೇರ್ಮನ್ ಆಗಿರ್ತಾರೆ. ಈ ಬಾಡೀಸ್ ರೋಲ್ ಏನಂತಂದ್ರೆ ಇದು ಏನು ಮಾಡುತ್ತೆ, ಇದು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಕೊಡುತ್ತೆ. ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಅಂದ್ರೆ ಈಗ ಒಂದು ಪ್ರಾಜೆಕ್ಟ್, ಈಗ ಸಪೋಸ್ ಇದು ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಬರ್ತಾ ಇದ್ರೆ, ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಬರ್ತಾ ಇದ್ರೆ, ಇದ್ರ ಇಂಪ್ಯಾಕ್ಟ್ ಏನು ಅಸೆಸ್ ಮಾಡಿ ಇದಕ್ಕೆ ಕ್ಲಿಯರೆನ್ಸ್ ಕೊಡೋದು ಯಾವ ಒಂದು ಬಾಡಿ ಮಾಡುತ್ತೆ, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಓಕೆ, ನೆಕ್ಸ್ಟ್ ಏನು ಮಾಡುತ್ತೆ, ಇದು ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಸೆಂಚುರಿ ಆಗಿರ್ಬೋದು, ಅಭಯಾರಣ್ಯ ಕೂಡ ಆಗಿರ್ಬೋದು, ಅದೇ ವೈಲ್ಡ್ ಲೈಫ್ ಸೆಂಚುರಿ. ಇದ್ರದ್ದು ಏರಿಯಾ ಏನು ಇನ್ಕ್ರೀಸ್ ಮಾಡ್ಬೇಕಂದ್ರೂ ಅಥವಾ ಡಿಕ್ರೀಸ್ ಮಾಡ್ಬೇಕಂದ್ರೂ ಡಿಕ್ರೀಸ್. ಸೊ ಏನು ಈ ಬಾಡಿದು ಏನು ಬೇಕು, ಇಲ್ಲಿ ಏನು ಮಾಡಿ ಅಪ್ರೂವಲ್ ಬೇಕೇ ಬೇಕು. ಓಕೆ, ಈ ಬಾಡಿ ಅಪ್ರೂವಲ್ ಇಂದ ಮಾತ್ರ ಏನಾಗುತ್ತೆ, ಇಲ್ಲಿ ವೈಲ್ಡ್ ಲೈಫ್ ಸೆಂಚುರಿದು ಏರಿಯಾ ಏನು ಕಡಿಮೆ ಮಾಡಲು ಸಾಧ್ಯ. ಓಕೆ, ನೆಕ್ಸ್ಟು ಇದೇ ಥರ ಬಾಡಿ ಸ್ಟೇಟಲ್ಲಿ ಕೂಡ ಇದೆ, ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಸೊ ಇದು ಒಂದು ಯಾರು ಹೆಡ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ ಚೀಫ್ ಮಿನಿಸ್ಟರ್ ಇನ್ ದಿ ಸ್ಟೇಟ್. ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಇದನ್ನ ಚೇರ್ಮನ್ ಆಗಿರ್ತಾರೆ. ಇಲ್ಲಿ ಸೆಂಟ್ರಲ್ಲಿ ಪ್ರೈಮ್ ಮಿನಿಸ್ಟರ್ ಚೇರ್ಮನ್ ಆಗಿರ್ತಾರೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನು ನೆನ್ಪಿಡ್ಬೇಕಾಗಿರೋದು ಏನಂತಂದ್ರೆ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ. ಸೊ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ಸೊ ಈ ಅಭಯಾರಣ್ಯ ಇದೆ. ನೆಕ್ಸ್ಟ್ ಇದ್ರ ಏನು ಏರಿಯಾ ಡಿಕ್ರೀಸ್ ಮಾಡ್ತಾ ಇದ್ದಾರೆ. ಸೊ ಡಿಕ್ರೀಸ್ ಯಾವ ಬಾಡಿ ಅಪ್ರೂವಲ್ ಬೇಕು, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಸೊ ಈ ಒಂದು ಬಾಡಿನ ಯಾವ ಒಂದು ಆಕ್ಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಇದು ಯಾರು ಹೆಡ್ ಮಾಡ್ತಾರೆ, ಚೇರ್ಮನ್ ಯಾರು ಇರ್ತಾರೆ, ಇದು ಪ್ರೈಮ್ ಮಿನಿಸ್ಟರ್ ಚೇರ್ಮನ್ ಆಗಿರ್ತಾರೆ. ಅದೇ ತರ ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಯಾರು ಚೇರ್ಮನ್ ಆಗಿರ್ತಾರೆ, ಸೊ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಇಷ್ಟು ಫ್ಯಾಕ್ಟ್ಸ್ ನೆನಪಿದ್ರೆ ಸಾಕು. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಬೆಡವಿನ್ ಬುಡಕಟ್ಟು ಜನಾಂಗ ಏನಂದ್ರೆ ವಿಚ್ ಡೆಸರ್ಟ್ ರೀಜನ್ ಇನ್ ಸಿರಿಯಾ ಈಸ್ ಟ್ರೆಡಿಷನಲಿ ಇನ್ಹ್ಯಾಬಿಟೆಡ್ ಬೈ ಬೆಡವಿನ್ ಟ್ರೈಬ್ಸ್. ಸಿರಿಯಾದ ಯಾವ ಮರುಭೂಮಿ ಪ್ರದೇಶದಲ್ಲಿ ಸಾಂಪ್ರದಾಯಿಕವಾಗಿ ಬೆಡವಿನ್ ಬುಡಕಟ್ಟು ಜನಾಂಗದವರು ವಾಸಿಸುತ್ತಾರೆ ಅಂತಿದೆ. ಸೊ ಆನ್ಸರ್ ವಿಲ್ ಬಿ ಏನಂದ್ರೆ ಅಲ್ ಬಡಿಯಾ ಡೆಸರ್ಟ್, ಅಲ್ ಬಡಿಯಾ ಮರುಭೂಮಿ. ಸೊ ಇಲ್ಲಿ ಏನಾಗುತ್ತೆ, ಬೆಡವಿನ್ ಇವ್ರೇನಂತಂದ್ರೆ ನೊಮ್ಯಾಡಿಕ್ ಟ್ರೈಬ್ಸ್, ನೊಮ್ಯಾಡಿಕ್. ಸೊ ಇವರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ತಮ್ಮ ಎನಿಮಲ್ಸ್ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಇವರು ಏನು ಟೌನ್ ಅಲ್ಲಿ, ಸೊ ಅರ್ಬನ್ ಏರಿಯಾದಲ್ಲಿ ಏನು ಮಾಡಿದ್ದಾರೆ, ಸೆಟಲ್ ಆಗಿದ್ದಾರೆ. ಬಟ್ ಇವರು ಮೇಂಟೈನ್ ದೇರ್ ಏನು ಟ್ರೈಬಲ್ ಐಡೆಂಟಿಟಿನ ಏನು ಮಾಡ್ತಾರೆ, ಇಲ್ಲಿ ಅವರು ಮೇಂಟೈನ್ ಮಾಡ್ತಾರೆ. ಸೊ ಇವರು ಬೇಸಿಕಲಿ ಏನಂತಂದ್ರೆ ಇವರು ಇಲ್ಲಿ ಅರೇಬಿಯನ್ ರೀಜನ್ ಅಲ್ಲಿ ಬರ್ತಾರೆ, ಅರೇಬಿಯನ್ ಪೆನಿನ್ಸುಲಾ. ಸೊ ಇವರು ಯಾವ ಒಂದು ಡೆಸರ್ಟು, ಸಿರಿಯಾದಲ್ಲಿ ಅಲ್ ಬಾಡಿಯಾ ಡೆಸರ್ಟ್. ಇವೆರಡು ಫ್ಯಾಕ್ಟು ಎಕ್ಸಾಮ್ ಪರ್ಪಸ್ಗೆ ಬಹಳ ಇಂಪಾರ್ಟೆಂಟ್. ಸಿರಿಯಾದಲ್ಲಿ ಅಲ್ ಬಾಡಿಯಾ ಡೆಸರ್ಟ್ ಈ ಡೆಸರ್ಟ್ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು ಡೈರೆಕ್ಟ್ ಆಗಿ. ಸಿರಿಯಾದಲ್ಲಿ ಬರುತ್ತೆ. ಇನ್ಹ್ಯಾಬಿಟೆಡ್ ಬೈ ಯಾವ ಟ್ರೈಬ್ಸ್ ಅಂತಾನು ಕೇಳ್ಬೋದು. ಓಕೆ, ನೆಕ್ಸ್ಟ್ ಇವರು ನೊಮ್ಯಾಡಿಕ್ ಪೀಪಲ್. ಮೊದಲು ನೊಮ್ಯಾಡಿಕ್ ಆಗಿದ್ರು, ಇವಾಗ ಸೆಟಲ್ ಆಗಿದ್ದಾರೆ. ಸೊ ಅವ್ರಿಗೆ ಬೇಸಿಕಲಿ ಏನಂತಂದ್ರೆ ಇವರು ಮುಸ್ಲಿಂ ಏನು ಸುನ್ನಿ ಸೆಕ್ಟ್ಗೆ ಸಂಬಂಧಪಡ್ತಾರೆ. ಇವರು ಸುನ್ನಿ ಸೆಕ್ಟ್. ಇದು ನ್ಯೂಸ್ ಅಲ್ಲಿ ಯಾಕಿದೆ ಅಂತಂದ್ರೆ ಇತ್ತೀಚೆಗೆ ನಾವು ಅಲ್ಲಿ ಎಥ್ನಿಕ್ ಕಾನ್ಫ್ಲಿಕ್ಟ್ ನೋಡ್ತೀವಿ. ಎಥ್ನಿಕ್ ಕಾನ್ಫ್ಲಿಕ್ಟ್ ಅಲ್ಲಿ ಸುಮಾರು ಓವರ್ 300 ಏನು ಡೆತ್ಸ್ ನ ನೋಡ್ತೀವಿ ಇಲ್ಲಿ ಈ ಒಂದು ರೀಸನ್ ಅಲ್ಲಿ. ಓಕೆ, ಸೊ ಇದು ನ್ಯೂಸ್ ಅಲ್ಲಿ ಇತ್ತು, ಅದಕ್ಕೆ ಈ ಟಾಪಿಕ್ ನ ಕವರ್ ಮಾಡಿದ್ವಿ. ಇಲ್ಲಿ ಒಂದು ಸ್ಮಾಲ್ ಏನು ಸರ್ಚ್ ಆಪ್ಷನ್, ಇಲ್ಲಿ ನಾವು ಬೆಡವಿನ್ ಟ್ರೈಬ್ಸ್ ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಬಿಂದಿಬು ಟ್ರೈಬ್ಸ್ ಅಂತ ಬರ್ತಾರೆ. ಬಿಂದಿಬು ಟ್ರೈಬ್ಸ್ ಎಲ್ಲಿ ಬರ್ತಾರೆ, ಪ್ಲೀಸ್ ಗೋ ಅಂಡ್ ಸರ್ಚ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಚಿಕುನ್ಗುನ್ಯಾ ವೈರಸ್. ವಿಚ್ ಮಾಸ್ಕಿಟೋ ಸ್ಪೀಸೀಸ್ ಆರ್ primarily responsible for transmitting chikungunya virus.
ಚಿಕುನ್ಗುನ್ಯಾ ವೈರಸ್ ಹರಡಲು ಪ್ರಾಥಮಿಕವಾಗಿ ಯಾವ ಸೊಳ್ಳೆ ಪ್ರಭೇದಗಳು ಕಾರಣವಾಗಿವೆ ಅಂತಿದೆ. ಆನ್ಸರ್ ಏನಂದ್ರೆ ಇಡೀಸ್ ಈಜಿಪ್ತಿಸ್. ಎಡಿಸ್ ಏನು ಈಜಿಪ್ತಿ ಮತ್ತೆ ಎಡಿಸ್ ಅಲ್ಬೋಪಿಕ್ಟಸ್ ಅಂತ ಬರುತ್ತೆ. ಅಲ್ಬೋಪಿಕ್ಟಸ್. ಓಕೆ. ಸೊ ಇಲ್ಲಿ ಏನಂದ್ರೆ ಚಿಕುನ್ಗುನ್ಯಾ ವೈರಸ್ ಅನ್ನೋದು ಏನಿದು, ಇದರ ಜೆನೆಟಿಕ್ ಮಟೀರಿಯಲ್ RNA ಆಗಿರುತ್ತೆ ಇದು. ಓಕೆ, RNA ಆಗಿರುತ್ತೆ. ಫಸ್ಟ್ ಟೈಮ್ 1952ದಲ್ಲಿ ಆಫ್ರಿಕನ್ ಕಂಟ್ರಿ ಏನು ಟ್ಯಾಂಜೇನಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇವಾಗ ಮೋರ್ ದೆನ್ 110 ಕಂಟ್ರೀಸ್ ಅಲ್ಲಿ ಇದೆ. ರೀಸೆಂಟ್ ಔಟ್ಬ್ರೇಕ್ ನಾವು ಇಂಡಿಯಾದಲ್ಲಿ ಪ್ಲಸ್ ಏನು ಚೈನಾದಲ್ಲಿ, ಶ್ರೀಲಂಕಾದಲ್ಲಿ ನೋಡ್ತೀವಿ. ಓಕೆ. ಸೊ ನಾವು ನೋಡಿದ್ವಿ RNA ಏನು ಜೆನೆಟಿಕ್ ಮಟೀರಿಯಲ್. ಇದೇನಂತಂದ್ರೆ ಇದು ಮಾಸ್ಕಿಟೋ ಬಾರ್ನ್ ಡಿಸೀಸ್ ಇದು. ಸೊ ಮಾಸ್ಕಿಟೋದಿಂದ ಸ್ಪ್ರೆಡ್ ಆಗುತ್ತೆ ಇದು. ಯಾವೊಂದು ಮಾಸ್ಕಿಟೋದಿಂದ ಅಂತ ನೋಡಿದೀವಿ ನಾವು, ಏನು ಎಡಿಸ್ ಈಜಿಪ್ಟಿಸ್ ಅಂತೇಳಿ. ಸೊ ಇದ್ರದ್ದು ಸಿಂಪ್ಟಮ್ಸ್ ಏನಂದ್ರೆ, ಸಿಂಪ್ಟಮ್ಸ್ ಆಲ್ಮೋಸ್ಟ್ ಸಿಮಿಲರ್ ಟು ಜಿಕಾ ಮತ್ತೆ ಡೆಂಗು ಥರನೇ ಇರುತ್ತೆ ಸಿಂಪ್ಟಮ್ಸ್. ಸೊ ಹೆಂಗಿರುತ್ತೆ ಸಿಂಪ್ಟಮ್ಸ್ ಏನೇನಿರುತ್ತೆ, ಫೀವರ್ ಇರುತ್ತೆ, ಜಾಯಿಂಟ್ ಪೇನ್ ಇರುತ್ತೆ, ಫೀವರು, ಜಾಯಿಂಟ್ ಪೇನು, ಮಸಲ್ ಪೇನು, ಜಾಯಿಂಟ್ ಪೇನ್ ಇರುತ್ತೆ. ನೆಕ್ಸ್ಟ್ ಐ ಇನ್ಫ್ಲಮೇಷನ್ ಕೂಡ ಆಗ್ಬೋದು ಇಲ್ಲಿ. ಓಕೆ, ದೀಸ್ ಆರ್ ಏನು ಸಿಂಪ್ಟಮ್ಸ್ ಆಫ್ ದಿ ಏನು ಚಿಕನ್ಗುನ್ಯಾ ವೈರಸ್. ಓಕೆ, ಇಲ್ಲಿ ನಮಗೆ ಏನಂತಂದ್ರೆ ಜಿಕಾ ವೈರಸ್ ಅಲ್ಲಿ ಇದಕ್ಕೆ ಏನಿಲ್ಲ, ಟ್ರೀಟ್ಮೆಂಟ್ ಇಲ್ಲ. ಓಕೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಸೊ ಹಾಗಾದ್ರೆ ಇದಕ್ಕೆ ಏನು ಮಾಡಬೇಕು, ಸಪೋಸ್ ಚಿಕನ್ಗುನ್ಯಾ ಆದರೆ ರೆಸ್ಟೇ ಮಾಡಬೇಕು. ನೆಕ್ಸ್ಟು ಡಾಕ್ಟರ್ಸು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ನ ರೆಕಮೆಂಡ್ ಮಾಡ್ಬೋದು. ಓಕೆ. ಸೊ ಕೆಲವೊಂದು ಕಂಟ್ರಿಗಳಲ್ಲಿ ಏನು ಮಾಡ್ತಿದ್ದಾರೆ, ವ್ಯಾಕ್ಸಿನ್ನ ಕೊಡ್ತಿದ್ದಾರೆ, ಬಟ್ ಪ್ರೂವನ್ ವ್ಯಾಕ್ಸಿನ್ ಇನ್ನೂ ಅವೈಲೇಬಲ್ ಇಲ್ಲ. ಟೆಸ್ಟೆಡ್ ವ್ಯಾಕ್ಸಿನ್ ಏನಿಲ್ಲ, ಅವೈಲೇಬಲ್ ಇಲ್ಲ ಫಾರ್ ಚಿಕನ್ಗುನ್ಯಾ ವೈರಸ್. ಓಕೆ. ಸೊ ದೀಸ್ ಆರ್ ಸಮ್ ಫ್ಯಾಕ್ಟ್ಸ್ we discussed in detail. So if you like our work, please subscribe to our channel at Namma Kannada Jagattu. Thank you for watching.